ಸ್ವಾಗತಂ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕುದ್ರಿಪಿ ದಾಟಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಓನರು ಟೈರ್ ಹಾಕ್ಸಿ ಲೋಡ್ ಮಾಡಿ ನಿಲ್ಸಿದ್ರು. ಅಂದರೆ ನಾನು ಬಂದಿದ್ದಿಲ್ಲ ರಾತ್ರಿ. ನಾನು ಬಂದು 4 ಗಂಟೆ ಗಾಡಿ ತಗೊಂಡ್ಬಿಟ್ಟಿದ್ದು ದುರ್ಗದಿಂದ. ನಾಗ್ಪುರ್ಗೆ ಇಂಡಿ ಲೋಡ್ ಮಾಡಿದ್ರು. ಇಂಡಿ ಲೋಡ್ ಮಾಡಿ ನಿಲ್ಸಿದ್ರು ನಮ್ಮ ಓನರು. ಟೈರ್ ಹಾಕಕ್ಕೆ ನಾನು ಹೋಗಿರಲಿಲ್ಲ. ಟೈರು 6 ಟೈರ್ ಹೊಸ ಹಾಕಿಲ್ಲ, 2 ಟೈರು ಹೌಸಿಂಗ್ ಹೊಸ ಹಾಕಿದ್ದಾರೆ. ಇನ್ನು 4 ಟೈರು ಅಂದರೆ ಸೆಕೆಂಡ್ಸ್ ಟೈರ್ ತಂದು ಹಾಕಿದ್ದಾರೆ. ಅರ್ಧ ಬಟನ್ ಇರೋವು. ಅವು ಒಂದೇ ಸಲ 6 ಟೈರ್ ಹಾಕೋಕ್ಕಾಗಲ್ಲ. ಒಂದು 3-4 ಟ್ರಿಪ್ ನಡೆಸು ಎಳ್ಳೆಳ್ಳೆ ಹಾಕೋಣ ಅಂತೇಳಿ ಹಾಕ್ತಿದ್ದಾರೆ. ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೊಡೆದಿಲ್ಲ ಅಂದರೆ ಏನು ಹೇಳಿದ್ರು, ಓನರ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ನಾನು ಸುಮ್ಮನೆ ಬಂದೆ, ಏನು ಮಾತಾಡಲಿಲ್ಲ. ನಮ್ಮದು ಇನ್ನೊಂದು ಗಾಡಿನೂ ಬರ್ತೈತೆ ಲೋಡಾಗಿ. ಅದು ತುಮಕೂರಿಗೆ ಹೋಗಿತ್ತಂತ ಗಾಡಿ. ತುಮಕೂರಿಂದ ರಾಗಿನೂ ಕಡಲೆನೂ ಲೋಡ್ ಆಗೈತಂತದ್ದು. ಫೋನ್ ಮಾಡಿದ್ದು ಅವನು, ಬಾರೋಣ ಬೇಗ ಅಂತಂದು. ಬರ್ತಾಯಿದ್ದೀನಿ ಅಂತಂದೆ. ಹೋಗ್ತಾಯಿದ್ದೀನಿ. ಕಲ್ಯಾಣದುರ್ಗ ಇನ್ನೇನು ಒಂದು 15-20 ಕಿಲೋಮೀಟ್ರಿಂದ ಐತಷ್ಟೇ. ಹೋಗಿ ಸೀದಾ ಹೋಗ್ತಾ ಇರೋದು. ಅನಂತಪುರ್ಗೆ ಗ್ರೀಸ್ ಹೊಡಿಸ್ಕೋಬೇಕು. ಇನ್ನು ಗ್ರೀಸ್ ಹೊಡಿಸಿಲ್ಲ. ಕಿರ ಅಂತ ಗಾಡಿ. ಬನ್ನಿ ಮುಂದೆ ಸಿಗೋಣ. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ವ್ಯೂ ಹೆಂಗೆ ಕಾಣ್ತಿದೆ. ಬಿಸಿಲಂಗೆ ಕಣ್ಣು ಕುಗ್ತೈತೆ. 3:30ಗೆ ಎದ್ದು ಬಿಟ್ಟಿದ್ದು ಮನೆಗೆ. 3:30ಯಿಂದ ದುರ್ಗಪುರಷ್ಟೊತ್ತಿಗೆ ಬಂದು ಗಾಡಿ ಸ್ಟಾರ್ಟ್ ಮಾಡಿ ಡೀಸೆಲ್ ಅಂತ ಹಾಕ್ಸಿ ನಿಲ್ಸಿದ್ರು. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಬಿಡೋಷ್ಟೊತ್ತಿಗೆ 4 ಗಂಟೆ 4:30 ಆಗಿತ್ತು. ಇವಾಗ ಇಲ್ಲಿ ಬಂದೆ ನೋಡಿ. ಅಲ್ಲಿ ಯಾಕೋ ಒಂಚೂರು ನಿದ್ದೆ ಬಂದಂಗೆ ಆಯ್ತು. ಒಂದು ಸ್ವಲ್ಪ ಸೈಡ್ಗೆ ಹಾಕಿ ನಿಂತ್ಕೊಂಡಿದ್ದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇದು ಕಲ್ಯಾಣದುರ್ಗ ಹತ್ತತ್ರ ಬಂದಾಗ ಬರ್ತದೆ ಒಂಚೂರು ಫಾರೆಸ್ಟು. ಅಂದರೆ ಚೆನ್ನಾಗೈತೆ ವ್ಯೂ ಮಾತ್ರ. ಬನ್ನಿ ಮುಂದೆ ಎಲ್ಲ ಚಾ ಕುಡಿಯೋಕೆ ಸಿಗೋಣ. ಇಲ್ಲಿ ಬಂದು ಅನಂತಪುರ ಹೈವೇ ಎತ್ತಿದೆ. 8:30-9 ಗಂಟೆ ಆದ್ರು ಬರೋ ಅಷ್ಟೊತ್ತಿಗೆ. ಸಿಂಗಲ್ ರೋಡ್ನೇ ದಾರಿ ಸಾಗಲಿಲ್ಲ. ನಮ್ಮ ಡ್ರೈವರ್ ಅಲ್ಲೇ ಬಂದು ಮಕ್ಕೊಂಬಿಟ್ಟಿದ್ದಾನೆ. ಬಿಸಿಲು ತಿಕ್ಕಾರೆ ಹೊಡಿತೈತೆ ನೋಡಿ. ಈ ಕಡೆ ನಾನು ನೋಡ್ತಿದ್ದೀನಿ. ಮಕ್ಕೊಂಡು ಇಬ್ಬರು ಜೊತೆಗೆ ಅಂತೇಳಿ ಅವ್ನು ಮಕ್ಕಂಡ್ರೆ ಇನ್ನೇನು ಬಿಟ್ಟು ಹೋಗೋದು ಅವನಿಗೆ. ಈ ಬಿಸ್ಲಾಗ ಮಾತ್ರ ಗಾಡಿ ಓಡಿಸಲ್ ಗುರು. ಟೈರ್ ಪಟಾಕಿ ಯಾರು ಬಿಡ್ತಾವೆ. ಮೊದಲೇ ಓನರ್ ಸುಧಾರಿಸ್ಕೊಂಡಿಲ್ಲ. ಇನ್ನು 2 ಟ್ರಿಪ್ಪಿಗೆ 2 ಟೈರ್ 4 ಟೈರ್ ಹಾಕಿದ್ದಾನೆ. ಮತ್ತೆ ಟೈರ್ ಅಂದರೆ ಏನಿಲ್ಲ, ಮತ್ತೆ ಸುಧಾರಿಸ್ಕೊಳ್ಳಲ್ಲ. ಅದಕ್ಕೆ ಬಿಸಿಲು ಇಳಿಸ್ಕೊಂಡು ಹೊಡಿಯೋಣ ಅಂತ ಇವಾಗ ಅಲ್ಲಿಂದ ನಾನ್ ಸ್ಟಾಪ್ ಬಂದಿದ್ನಿ ದುರ್ಗದಿಂದ. ಇವಾಗೆಲ್ಲ ನಾನು ನಿಲ್ಲಿಸಿ ಒಂದು 4-5 ಅವರ್ ಟೈರ್ ತಣ್ಣಗೆ ಮಾಡ್ಕೊಂಡು ಇಂಜಿನ್ ಎಲ್ಲ ತಣ್ಣಗೆ ಆಗ್ತದೆ. ಬಿಸಿಲಿಲ್ಲದ್ಮೇಲೆ ಹೋಗೋದು ನೋಡೋದು. ಇವಾಗ ಅವನು ಇಲ್ಲೇ 15 ಕಿಲೋಮೀಟ್ರ್ ಮುಂದೆ ಲೊಕೇಶನ್ ಹಾಕಿದ್ದಾನೆ. ಇಲ್ಲಿ ಮಕ್ಕೊಂಡಿದ್ದೀನಿ ಬಾ ಅಂತಂದು. ಅಲ್ಲೇ ಮುಂದೆ ಕರ್ಕೊಂಡು ಹೋಗೋದು ಗುತ್ತಿಗೆಲ್ಲ ಇದು ಗ್ರೀಸ್ ಹೊಡಿಸಿ ಅಲ್ಲೇ ನಿಲ್ಸೋಣಂತೆ. ಇಲ್ಲಾಂದರೆ ಇವನು ಬಂದು ಇಲ್ಲಿ ಮಕ್ಕಂಡ್ರೆ ಇಲ್ಲೇ ಫಸ್ಟು ಟಿಫನ್ ಮಾಡ್ಬೇಕು ಗುರು. ತಿಂಡಿ ಮಾಡಲೇನಿಲ್ಲ. 3 ಗಂಟೆಗೆ ಎದ್ದಿರೋದು ನಾನು ಮನೆಯಿಂದ. 3 ಗಂಟೆಗೆ ಎದ್ದು ಹೊರಟಿರೋದು ಫ್ರೆಶ್ ಆಗಿ. ಬನ್ನಿ ಹೋಗೋಣ ಮುಂದೆ ಡಾಬಲ್ ಸಿಗೋಣ. ಇಲ್ಲಿ ಗುತ್ತಿ ಹತ್ರ ನಿಲ್ಸಿ ಮಕ್ಕಂಡಿದ್ವಿ ಬೆಳಗ್ಗೆ 10 ಬಂದು. ಇವಾಗ ಎದ್ದಿದ್ವಿ ನೋಡಿ. 5 ಗಂಟೆ ಆಗೈತೆ. 2 ಗಂಟೆಗೆ ಎದ್ದು 2:30 ಊಟ ಮಾಡಿದ್ವಿ. ಹೋಗೋಣ ಅಂತೇಳಿ ಬಿಸಿಲು ಜಾಸ್ತಿ ಇದ್ದ ಕಾರಣದಿಂದ ಹೋಗೋಕ್ಕಾಗಲಿಲ್ಲ ನೋಡಿ. ಇಲ್ಲೊಂದು ಗಾಡಿ ಸೈಡ್ ಹಾಕಿದ್ದೀನಿ. ಇಲ್ಲೊಂದು ಗಾಡಿ ಐತೆ. ನನ್ನ ಗಾಡಿಯಾಗ ಒಂಚೂರು ಸಗಣಿ ಹಿಂದಕ್ಕೆ ಬಂದ್ಬಿಟ್ಟೈತೆ. ಸರಿಯಾಗಿ ಲೋಡೇ ಮಾಡಿಲ್ಲ ಗುರು ಬಿಕಾರಿಗಳು. ನಮ್ಮ ಸಾಹುಕಾರರು ಇವೇ ಹೊಸ ಟೈರ್ ಹಾಕಿರೋದು ಒಂದು ಜೊತೆ. ಈಗ ಒಂದು ಜೊತೆ ಚಂದ ಹಾಕಿರೋ ಅವು ಗುರು. ಗಾಡಿ ಕೆಲಸ ಮಾಡಿಸ್ಬೇಕಾದ್ರೆ ನಮ್ಮ ಓನರ್ ಮಾತ್ರ ಗಾಡಿ ಹತ್ರ ಕರೆಯಲ್ಲ ನನ್ನ. ಯಾಕಂದರೆ ಅದು ಮಾಡು ಇದು ಮಾಡು ಅದು ಇದು ಅಂತೇಳಿ ತಲೆ ತಿಂತೀನಿ ಅಂತೇಳಿ. ನೀನು ಆರಾಮಾಗಿ ಮನೆಗೆ ಇದ್ಬಿಡಪ್ಪ, ನಾನೆಲ್ಲ ಲೋಡ್ ಮಾಡಿಸ್ತೀನಿ, ಇಲ್ಲೇ ಅಮಲ್ರು ಸಿಗ್ತಾರೆ ಲೋಡಿಗೆ ಕಳಿಸ್ತೀನಿ ನಾನು. ಅಲ್ಲ ಡ್ರೈವರ್ಗಳು ಇದ್ದಾರೆ ಅಂಥೇಳಿ ಲೋಡು ಮಾಡಿಸಿದ್ರು. ಲೋಡ್ ಮಾಡಿ ಬಂಕಾಗಿ ನಿಲ್ಸಿದ್ರು. ನಾನು ಬಂದು ಮತ್ತೇನು ಡೀಸೆಲ್ ಜೊತೆಗೆ ನಿಲ್ಸಿದ್ರು. ನಾವು ಬಂದು ತಗೊಂಬಂದಿದ್ದು ಅಷ್ಟೇ. ದುರ್ಗ ಅಕ್ಕಪಕ್ಕ ಇದ್ರೆ ನಾನು ಹೋಗಲ್ಲ. ಕೆಲಸ ಮಾಡ್ಬೇಕಾದ್ರೆ ನಾನು ಕರೆಯೋದಿಲ್ಲ. ನೀನು ಆರಾಮಾಗಿ ಮನೆಗೆ ಇದ್ಬಿಡಪ್ಪ, ಸುಮ್ಮನೆ ನಮಗೆ ಯಾಕೆ ಇದಕ್ಕೆ ಟೆನ್ಷನ್ ಕೊಡ್ತೀಯ, ಇಲ್ಲಿ ಗಾಡಿ ಕೆಲಸ ಮಾಡ್ಬೇಕಾದ್ರೆ ಬಂತು ಅಂತಂದು ನಮ್ಮ ಫ್ರೆಂಡ್ ಫೋನ್ ಮಾಡ್ತಿದ್ದಂತಲ್ರಿ. ಗ್ರೀಸ್ ಹೊಡಿಯೋಕೆ ನಿಲ್ಸಿದ್ದೆ. ಗ್ರೀಸ್ ಹೊಡ್ಸಿದ್ದೀನಿ ನೋಡಿ.
ಮುಂದ್ಗಡೆ ಟಾರ್ಪಲ್ ಒಂಚೂರು ಓಪನ್ ಆಗೈತೆ. ದುಡ್ಡು ಕೊಟ್ಟೆ. ಹಿಂದೆ ಒಂದಲ್ಲಿ ಮೂಡೊಂದಲ್ಲಿ ಹಿಂದೆ ಕುಚ್ಚು ಕಟ್ಟಿದ್ದೀನಿ. 250 ರೂಪಾಯಿ ಗ್ರೀಸ್ ಹೊಡಿಯೋಕ್ಕೆ ಹಿಂದೆ ಕುಚ್ಚು ಕಟ್ಟಿದ್ದೀನಿ. ಮೊನ್ನೆ ಮಂಗ್ಳೂರಿಗೆ ಹೋದಾಗ ತಗೊಂಡಿದ್ದು ಬಿಜಾಪುರ್ನಾಗೆ. ನೋಡಿ ಚೆನ್ನಾಗಿ ಕಾಣ್ತಿದ್ದೇನೆ ಹೇಳಿ. ಅವನ್ನ ಮುಂದಕ್ಕೆ ಕಟ್ಟಬೇಕು. ಬಿಚ್ಚಿ ಹಿಂದಕ್ಕೆ ಕಟ್ಟಬೇಕು. ಅವು ಮುಂದಕ್ಕಂತ ತಗೊಂಡಿದ್ದೆ, ನೋಡೋಣ ಅಂತೇಳಿ ಇವಾಗ ಕಟ್ಟಿದ್ದೀನಿ. 2 ಗಾಡಿನೂ ಜೊತೆಗೆ ಹೋಗ್ತಾ ಇದ್ದೀವಿ. ಹಿಂದೆ ಮುಂದೆ ಆ ಗಾಡಿನಾಗ ಹೋಗಿ ಒಂದು ರೀಲ್ಸ್ ಮಾಡೋಣ, ಹೆಂಗೆ ಬರುತ್ತೆ ಅಂತೇಳಿ. ಚೆನ್ನಾಗಿ ಕಂಡ್ರೆ ಅವಲ್ಲೇ ಬಿಡೋದು, ಚೆನ್ನಾಗಿ ಕಾಣಲಿ ಬಿಡಲಿ. ಅವ್ನು ತೆಗೆದು ಮುಂದಕ್ಕೆ ಕಟ್ಟಿ ಹಿಂದಕ್ಕೆ ಕಟ್ಟೋದೆ. ಇವಾಗ ಹೊರಡ್ತಾ ಇರೋದೆ ನೋಡಿ. 6 ಗಂಟೆ ಆಗ್ತದೆ. 4 ಗಂಟೆ 4 ಗಂಟೆಗೆ 4:15 ಹೊರಟಾರ ಗುರು. ಒಂದು 15 ಕಿಲೋಮೀಟ್ರ್ ಮುಂದೆ ಬಂದ್ವಿ. ಗ್ರೀಸ್ ಹೊಡಿಯೋಕೆ ಸೈಡ್ ಹಾಕಿದ್ವಿ. ಯಾಕಂದರೆ ಕಿರು ಅಂತ ಸೌಂಡ್ ಮಾಡೋದು. ಗ್ರೀಸ್ ಹೊಡಿದಂಗೆ ಹಂಗೆ ಓಡಿಸ್ಬಾರ್ದು. ಮೇನ್ ಗ್ರೀಸೇ ಇರೋದು ಗಾಡಿಗೆ, ಇಲ್ಲಾಂದರೆ ಪಿನ್ನು ಬುಷು ಬೇಗ ಹೋಗ್ಬಿಡ್ತವೆ, ಅದರಿಂದ ಟೈರ್ ತಿಂತವೆ. ಮೇನ್ ಗ್ರೀಸು 300 ಕಿಲೋಮೀಟ್ರಿಗೆ ಒಂದ್ಸಲ 500 ಕಿಲೋಮೀಟ್ರಿಗೆ ಒಂದ್ಸಲ ಗ್ರೀಸ್ ಹೊಡಿಸ್ತಾನೆ ಇರಬೇಕು. ಸೌಂಡ್ ಬರಬಾರ್ದು ಗುರು. ನನಗೆ ಬೆಳಗ್ಗೆ ಸಿಕ್ಕಾಪಟ್ಲೆ ಬೇಜಾರಾಗ್ಬಿಟ್ಟಿತ್ತು ನಮ್ಮ ಓನರ್ ಮೇಲೆ. ಗಾಡಿ ದುರ್ಗದಾಗ ನಿಂತೈತೆ, ಗ್ರೀಸ್ ಹೊಡಿಸಿಲ್ಲ, ಪಂಚರ್ ಅಂಗಡಿಗೆ ಹೇಳಿ ಅಂತಂದು. ಅಲ್ಲಿಗೂ ಹೇಳಿದ್ದೆ ನಾನು ಗ್ರೀಸ್ ಹೊಡಿಸ್ಬೇಕು ಅಂತೇಳಿ, ಹೊಡಿಸಿರ್ಲಿಲ್ಲ ಅಂತೇಳಿ. ಇಲ್ಲಿ ಗ್ರೀಸ್ ಹೊಡಿಸ್ಕೊಂಬಂದೆ ಡೌನ್ ಹತ್ರ. ಗ್ರೀಸ್ ಹೊಡಿಯೋಕೆ ನಿಲ್ಸಿದ್ದೆ, ನೋಡಿದ್ರಲ್ಲ ನೀವು. ಗ್ರೀಸ್ ಹೊಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಗಾಡಿ ಹೋಗ್ಬಿಟ್ಟೈತೆ ಮುಂದೆ, ಕಣ್ಣಿಗೆ ಕಾಣ್ದಂಗೆ. ನಡೆಯೋ ಅಂದರೆ ನಾನು ಹಂಗೆ ಹೋಗ್ತಿರ್ತೀನಿ, ಬಾರಣ ಗ್ರೀಸ್ ಹೊಡಿಸ್ಕೊಂಡು ಅಂದ. ಆಯ್ತು ನಡಿಯಪ್ಪ ಅಂತಂದೆ. ಇಲ್ಲೊಂದು ನಿಲ್ಸಿರ್ತಾನೆ. ಇದು ಟೊಮೊಟೊ ಹಣ್ಣಿನ ಮಾರ್ಕೆಟ್ ನೋಡಿ, ಇದು ಡೌನ್ ಹತ್ರ ಇರೋದು. ಈ ಊರೇ ಡೌನ್ ಹತ್ರನೇ ಟೊಮೊಟೊ ಮಾರ್ಕೆಟು. ಟೊಮೊಟೊ ವರ್ಷ ಪೂರ್ತಿ ಇರ್ತದೆ ನೋಡ್ಗುರು ಇಲ್ಲಿ. ಟೊಮೊಟೊ ಅಂದರೆ ಬಾಡಿಗೆ ಕಮ್ಮಿ. ಇವಾಗ ಸೀಸನ್ನಾಗೆ ಬಾಡಿಗೆ ಕೊಡೋದು. ಇವಾಗ ನಮ್ಮದು ಟಾರ್ಗೆಟು ಆದಿಲಾಬಾದ್ವರೆಗೂ ಐತೆ. ಆದಿಲಾಬಾದ್ವರೆಗೂ ಹೋಗೋಕೆ ಆಗ್ತದ ಇಲ್ಲ ನೋಡಬೇಕು. ಇಲ್ಲಿ ನೋಡ್ಗುರು ಕರ್ನೂಲ್ ಪಾಸ್ ಆಗ್ತಾ ಇದ್ದೀವಿ. ಅಲ್ಲೇ ಸಿಟಿ ಹೊರಗೆ ಬಂದೀನಿ. ಅಲ್ಲಿ ಚೂರು ಜಾಮ್ ಇತ್ತು, ವೀಡಿಯೋ ಮಾಡಲಿಲ್ಲ. ಇಲ್ಲೆಲ್ಲ ಟೊಮೊಟೊ ಗಾಡಿಗಳೆಲ್ಲ ನಿಂತಿದ್ದಾವೆ ನೋಡಿ. ಇಲ್ಲೊಂದು ಕಾಣ್ತಾ ಇದೆ ನೋಡಿ, ಟೊಮೊಟೊ ಹಣ್ಣಿನ ಗಾಡಿ. UP ಹೋಗೋದು. ವರ್ಷದಿಂದ ವರ್ಷ ತನಕ ಹೊಡಿತಾರೆ. ನಾವು ಆ ಟೊಮೊಟೊ ಹೊಡಿಯಲ್ಲ, ನಮ್ಮ ಗಾಡಿ ಕ್ರೇಟ್ ಮುರಿತಾವೆ ಅಂತೇಳಿ ಹೋಗ್ತಾ ಇದೀವಿ. ಆ ಗಾಡಿಯನ್ನು ಮುಂದೆ ನಮ್ಮ ಡ್ರೈವರ್ ಮುಂದೆ ಹೋಗ್ಬಿಟ್ಟು ಅಲ್ಲಿ ಗ್ರೀಸ್ ಹೊಡಿಸ್ಬೇಕಾದ್ರೆ, ಅಣ್ಣ ನಾನು ಹೋಗ್ತಾ ಇರ್ತೀನಿ ಬಾ ಅಂತಂದು. ನಡೆ ಅಂತಂದು ಕಳಿಸ್ದೆ. ಇವಾಗ ಇಲ್ಲೆಲ್ಲ ಇರ್ಬೇಕೇನೋ. ಫೋನ್ ಮಾಡಿದ್ದ, ಟೋಲ್ ಗೇಟ್ ಹತ್ರ ನಿಲ್ಲಿಸ್ತೀನಿ ಬಾ ಅಂತೇಳಿ. ಗುರು ಇವರು ಎಲ್ಲೋದ್ರೂ ಬರೀ ಇರಿಟೇಟ್ ಆಗಂಗೆ ಮಾಡೋದು ಗುರು. ಸೈಡಿಗೆ ಹೋಗಲ್ಲ, ಸೆಂಟ್ರ್ ರೋಡಾಗ ನಿಧಾನಕ್ಕೆ ಹೋಗ್ತಿರ್ತಾರೆ. ಆ ಹಿಂದೆ ಹೋತಲ್ಲ. ನಾನು ಈಗ ಇಂಥ ಹಗ್ಗ ತಗೋಣ ಅಂದ್ಕೊಂಡೆ. ಈ ಗಾಡಿಗೆ ಹಾಕಿದಾರೆ ನೋಡಿ. ನಮ್ಮ ಸಾವುಕಾರ ಬೇಡ ಅಂದ್ರೆ ಕೊಡಿಸ್ತಿಲ್ಲ. ಅಂಥದ್ದೊಂದು 30 kg ತಗೊಂಡ್ಬಿಟ್ರೆ ಮಸ್ತ್ ಆಗ್ಬಿಡ್ತಾರೆ ನೋಡ್ಗುರು. ಈ ಟಮ್ನಾಗ ಲಾರಿ ಬರ್ತದಂತ ಮೈ ಮೇಲೆ ಪ್ರಜ್ಞೆನೇ ಇಲ್ಲ. ಹಂಗೆ ಬರ್ತಾನೆ ರೋಡಿಗೆ ತಕೊಂಡು. ಮಿರರ್ ನೋಡೋದಿಲ್ಲ. ಲಾರಿ ಮೇಲೆ ಲಾರಿ ಕಂಡ್ರೆ ಭಯನೇ ಅದ, ಹೋಗ್ಬಿಟ್ಟದ ಗುರು. ಅಲ್ಲೇ ಹಂಗೆ ಬರ್ತಾರೆ ರೋಡಿಗೆ ಅಡ್ಡ. ಭಯ ಬರ್ತೈತೆ. ರಾತ್ರಿ 11 ಗಂಟೆ ಮೇಲೆ ಭಯ ಬರೋದು. ಅಲ್ಲಿವರೆಗೂ ಭಯ ಪಡಲ್ಲ. ರಾತ್ರಿ 12 ಗಂಟೆ ಮೇಲೆ ಹಿಂಗೆ ಆರನ್ನು ನೋಡಿದ್ರೆ ಸಾಕು, ಹಂಗೆ ಫುಟ್ಪಾತ್ಗೆ ಹೋಗ್ತಾರೆ. ಯಾಕೆ ಹೇಳಿ, ಎತ್ತಗನ್ನ ಗುದ್ದಿದ್ದಾರೆ ರಾತ್ರಿಗೆ ಅಂತೇಳಿ ಅಷ್ಟು ಭಯ ಇರುತ್ತೆ. ಆದರೆ ಇಷ್ಟೊತ್ತಿನಾಗ ಮಾತ್ರ ಹಿಂದೆ ಮುಂದೆ ನೋಡಲ್ಲ, ಹಂಗೆ ಎಳಿತಿರ್ತಾರೆ. ನಾವು ಅಲ್ಲಿ ಮಕ್ಕಳ್ದಂಗೆ ಓಡಿಸಿದ್ರೆ ಇಷ್ಟೊತ್ತಿಗೆ ಹೈದ್ರಾಬಾದ್ ರಿಂಗ್ ರೋಡ್ ಇಳಿತಿದ್ವಿ. ಬಿಸಿಲು ಗುರು 20, ಬೇಸಿಗೆ 20. ಹಗ್ಲತ್ತು ಓಡಿಸೋದು ಕಮ್ಮಿ, ರಾತ್ರಿನೇ ಓಡಿಸೋದು ಜಾಸ್ತಿ. 20 ಡೇ ಕಮ್ಮಿ ವೀಡಿಯೋ ಮಾಡೋದು. ಏನು ಒಂದು 10 ಗಂಟೆಯಿಂದ 10 ಗಂಟೆಗೆ ಸ್ಟಾಪು, ಆಮೇಲೆ 3:30-4 ಗಂಟೆ ಮೇಲೆ ಗಾಡಿ ಓಡಿಸೋದು. ಯಾಕಂತೀರ ಬಿಸಿಲು. ಮೊದಲೇ ನಾವು ನಾನ್ ಸ್ಟಾಪ್ ಹೊಡಿತೀವಿ ಗಾಡಿನ. 300 ಕಿಲೋಮೀಟ್ರ್ 400-500 ಕಿಲೋಮೀಟ್ರ್ ಗಂಟಲೆ ನಾನ್ ಸ್ಟಾಪ್ ಹೊಡಿತೀವಿ. ಟೈರ್ ಯಾವೂ ತಡೆಯಲ್ಲ ನಮ್ಮ ಹೊಡೆದಕ್ಕೆ ಬಿಸಿಲಿಗೆ. ಮಳೆಗಾಲದಾಗ ಏನು ನಡೆದ್ವು 20. ಒಂಚೂರು ಡೇ ಹೊಡಿಯೋದು ಕಮ್ಮಿ ಮಾಡ್ಬೇಕು ಬಿಸಿಲಾಗೆ. ನೈಟ್ ಓಡಿಸೋಣ ಆಲ್ಮೋಸ್ಟು. ಇವಾಗ ನೈಟ್ ಫುಲ್ ಎಲ್ಲಿಗನ್ನ ಆಗ್ತದೆ ಅಲ್ಲಿಗನ್ನ ಓಡಿಸೋದೆ. ಬೆಳಕರೆ ಎಷ್ಟೊತ್ತಿಗೆ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗ್ಬೇಕಂತ ಇದ್ದೀವಿ. ನಮಗೆ ಆದಿಲಾಬಾದ್ ಬಂದು ಇನ್ನೂ 500 ಚಿಲ್ಲರೆ ಐತೆ. ನೋಡೋಣ ಬನ್ನಿ, ಎಲ್ಲಿಗನ್ನ ಆಗ್ತದೆ ಅಲ್ಲಿಗನ್ನ. ಒಟ್ಟು ಮಹಾರಾಷ್ಟ್ರಗೆ ಬೆಳಕರೆ ಎಷ್ಟೊತ್ತಿಗೆ ಎಂಟ್ರಿ ಆಗಲೇಬೇಕು. ಇಲ್ಲಿ ಮಾಮೂಲಿ ನಿಲ್ಸೋ ಜಾಗದಾಗ ನಿಲ್ಸಿದ್ವಿ. ಗದ್ವಾಲ್ ದಾಟಿ ಅಕ್ಕಿ ಖಾಲಿಯಾಗಿದ್ದು ಡಬ್ಬಿ ತಗೊಂಡು ಹೋಗ್ತಾಯಿದ್ನೆ. ಡಬ್ಬಿ ತುಂಬಿಸೋಣ ಏನು ಮಾಡೋಣ ಅಂತ ನೋಡ್ತಾಯಿದ್ನಿ. ಇವನ್ ಗಾಡಿಗೆ 3 kg ಅದಾಗ. ಮೇನ್ ಗಾಡಿ ಒಳಗೆ ಅಕ್ಕಿ ಇರ್ಬೇಕು, ಏನು ಇಲ್ದಿದ್ರು ಅಕ್ಕಿ ತಗೊಂಡು ಇಟ್ಕೊಳ್ಳೋಣ.
ಅಕ್ಕಿ ಗ್ಯಾಸ್ ಇದ್ದರೆ ಎಲ್ಲಿ ಬೇಕಾದ್ರೂ ರೇಷನ್ ಇದು ತರಕಾರಿ ತಗೊಂಡು ಅಡುಗೆ ಮಾಡ್ಕೊಂಡು ಉಣ್ಬೋದು. ನೋಡಿ ಬಂದೇನೆ ರೇಷನ್ ಅಂಗಡಿಗೆ. ಮಾಮೂಲಿ ಯಾವಾಗಲೂ ಬರೋ ಅಂಗಡಿನೇ ಇದು. ನೋಡ್ಗುರು ಬಾಲ್ನಗರದ ಹತ್ರ ಫುಲ್ ಜಾಮು ಅಂದರೆ ಜಾಮು. ಈ ಫೀಲ್ಡ್ನಾಗ ಕಲ್ತ್ಕೊ ಬಂದಿರೋ ಹಣೆ ಬರ ನೋಡ್ರಿ. ಆ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನ್, 3 ಲೈನು. ಇವರಿಂದ ಅರ್ಧ ಜಾಮ್ ಆಗ್ತತೆ. ಎಲ್ಲಿ ಜಾಗ ಸಿಗ್ತತೆ ಅಲ್ಲಿ ತೂರ್ತಿರ್ತಾರೆ ಸುಮ್ಮನೆ ಇಲಿ ಬುಡ್ಕ ತೂರ್ದಂಗೆ. ನೋಡಿ ಇವ್ನ ಯಾರ ಲೆಫ್ಟ್ ಸೈಡಿಗೆ ಬಂದಾನೆ. ನಾನೊಂದು ಚೂರು ರೈಟಿಗೆ ಇದ್ದೆ ಗುರು, ಲೆಫ್ಟ್ ಸೈಡಿಗೆ ಕರೆಕ್ಟಾಗಿ ಲೆಫ್ಟ್ ಸೈಡಿಗೆ ಜಾಗ ಸಿಕ್ಕಿಟ್ಟು ಹಂಗೆ ತೂರ್ಕೆ ಬಂದಾರೆ ಇವರೆಲ್ಲ. ಇವಾಗ ಹೋಗ್ತಾರೆ ನೋಡಿ, ಎಲ್ಲಿ ಜಾಗ ಸಿಗ್ತೈತೆ ಅಲ್ಲಿ ತೂರ್ತಿರೋದೆ. ಸುಮ್ಮನೆ ರೂಲ್ಸ್ ಫಾಲೋ ಮಾಡ್ಬೇಕನ್ನೋದೇ ಇಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ತಾರೆ ಆಡ್ತಾರದೆ. ಅವ್ನು ಯಾರೋ ಮರದಕ್ಕೆ ಹೋಗ್ಬಿಟ್ಟಿದ್ದಾನೆ ಹೋಗತ್ಲಾಗಿ. ಹತ್ತಿ ನೋಡೋದು ಮರದಕ್ಕೆ ಯಾಕೆ ಹೋಗಿದ್ದಾನಂತ ಗೊತ್ತಿಲ್ಲ ಇವ್ರಿಗೆ. ಅವ್ರು ಲೆಫ್ಟ್ ಸೈಡಿಗೆ ಬಂದು ಇವ್ನು ರೈಟಿಗೆ ಒತ್ತಬಾರ್ದು ಅಂತೇಳಿ ಅವನೇ ಲೆಫ್ಟ್ಗೆ ಹೋಗ್ಬಿಟ್ಟ. ನೋಡ್ಗುರು ಇವ್ನು ಇಂಥವ್ರಿಗೆ ಏನು ಅನ್ಬೇಕಂತ ನೋಡಿ. ಇವಾಗಲೂ ನನ್ನ ಇದು ಮಿರರ್ನಾಗ ಲೈನ್ ಕಾರ್ಗಳು ಕಾಣ್ತಾನೆ ಇದ್ದಾವೆ. ಹಂಗೆ ಹಂಗೆ ಕಳ್ಳಕ್ಕೆ ದೂಕ್ ಬಿಡೋಣ ಅನ್ನೋಷ್ಟು ಸಿಟ್ಟು ಬರ್ತೈತೆ ನನಗೆ. ಅರ್ಧ ಗಂಟೆ ಆಯ್ತು ಲೈನ್ನಾಗೆ ಸಾಯ್ತಾ ಇದೀವಿ ನಾವೆಲ್ಲರೂ. ಫುಲ್ಲು ಜಾಮು ಅಂದರೆ ಜಾಮು. ನಾನು ಹಿಂದೆ ಬಸ್ತೇನಂತೂ ಹೊಡೆದಾಡ್ತಿದ್ದಾನೆ ಆಗ್ಲಲ್ಲ. ಅದ್ರಾಗ ಈ ಬಟ್ಟೆ ಮಕ್ಳು ಒಂದು ಸುಮ್ಮನೆ ಸಾಯ್ತಿರ್ತಾರೆ ನಾನು ಬಂದೆ ಅಂತೇಳಿ. ಈ ಜಾಮ್ ಇನ್ನೂ ಎಲ್ಲಿವರೆಗೂ ಐತೋ ಗೊತ್ತಿಲ್ಲ. ಅಲ್ಲಿ ಬಾಲ್ನಗರದಾಗ ಫ್ಲೈಓವರ್ ಮಾಡೋರು. ಇನ್ನೇನು ಓದಂಗೇನೆ ಅಲ್ಲೇ ಇಲ್ಲೇ 11 ಗಂಟೆ ಆಯ್ತು. ಇನ್ನೇನು ಊಟ ಮಾಡಿದ್ನಂದ್ರೆ ಮುಗಿತು ಗುರು. ನಮ್ಮ ಪಿಕ್ಚರೇ ಬಿಡ್ತತೆ. 11 ಗಂಟೆ ಅದೇ ಟೈಮು ನೋಡಿ. ಟ್ರಾನ್ಸ್ಪೋರ್ಟ್ ಟಿವಿ ನೋಡ್ತಾ ಇದ್ದೆ. 11 ಗಂಟೆ ಆಯ್ತು. 10 ಕಾಲಿಗೆ ನಿಂತಾನಿಲ್ಲಿ. ಕ್ಲಿಯರ್ ಆಗ್ತಿದೆ ಗುರು. ಲೆಫ್ಟ್ ಸೈಡ್ನಾಗ ಇವ್ರು ಬೇರೆ ನುಗ್ಗಿ ಲೆಫ್ಟ್ ಸೈಡ್ನಾಗ ಇವರು ತೂರು ಬರ್ತಾರೆ. ಇವರು ಲೆಫ್ಟಿಗೆ ನುಗ್ಗಿ ಬರ್ದಂಗೆ ಕರೆಕ್ಟಾಗಿ ಸಾಲಿ ಲೈನ್ ಹೆಂಗೈತೆ ಹಂಗೆ ಬಂದರೆ ಯಾವ ಜಾಮೂನು ಆಗಲ್ಲ. ಇವರಿಂದ ಅರ್ಧ ಜಾಮ್ ಆಗ್ತದೆ ನೋಡಿ. ಬನ್ನಿ ಮುಂದೆ ಹೋಗಿ ಡಾಬಾದಾಗ ಸಿಗೋಣ. ಆ ಜಿಲ್ಲೆಯಲ್ಲಿ 7 ಜಾಮ್ ಯಾಕೆ ಆಗಿರೋದು ಅಂದರೆ ಇಲ್ಲಿ ಆಕ್ಸಿಡೆಂಟ್ ಆಗೈತೆ, ಅದಕ್ಕೆ ಜಾಮ್ ಆಗಿರೋದು. ಈ ಕಳ್ಳಬಟ್ಟೆ ಮಕ್ಳಂತ ತಾರೆ ಆಡ್ತಾರೆ ಗುರು ಸುಮ್ಮನೆ. ಇವ್ರ ಕಾಲಾಗ ಅರ್ಧ ಜಾಮು. ಒಂದು ಲೈನ್ ಬಂದರೆ ಕರೆಕ್ಟಾಗಿ ಗಾಡಿಗಳು ಹೋಗ್ತವೆ. ಇವರು ತರಕಾರಿ ಗಾಡಿಗಳಿಗೆ ಬಿಡಲೇಬೇಕು ನಾವು. ಬರ್ರಪ್ಪ ತರಕಾರಿ ಗಾಡಿಗಳಿಗೆ ಬಿಡಲೇಬೇಕು. ಆಮೇಲೆ ನಾವು ಕಡಿಗೆ ದೂಕಿಟ್ಟರು ಯಾರೋ ನಿಂತ್ಕೊಂಡೇ ಬಿಟ್ಟ. ಕೆಮಿಕಲ್ ಟ್ಯಾಂಕರ್ ಗುರು ಇದು. ಆ ಕಡೆ ಆಪೋಸಿಟ್ನಾವೆಲ್ಲ ಬರ್ತದವೆ. ಇನ್ನು ಯಾವನ ರೋಡ್ ಸೇಫ್ಟಿನ ಅಯ್ಯೋಗೆ ಸೈಡಿಗೆ ಹೋಗಿ ನಿಂತ್ಕೊಂಡಿದ್ದಾನೆ. ಒಂಚೂರು ಕ್ರೈನ್ ತರಿಸಿ ಸೈಡಿಗೆ ಎಳಿಬೇಕನ್ನೋದೇ ಗೊತ್ತಿಲ್ಲ ನೋಡಿ. ಯಾವ್ದು ಗುರು ದುಂಡ್ರಾಗ ಹೋಗೋ ಟ್ರಾಲರ್ಗೆ ಹೊಡೆದು ಬಿಡ್ದಾನೆ. ಏನು ಇಲ್ಲ, ಡ್ರೈವರ್ಗೆ ಏನಾಗುತ್ತೆ ಗೊತ್ತಿಲ್ಲ. ಡೌನಲ್ಲ ಟ್ರಾಲರ್ ಹೊಡೆದು ಬಿಡ್ದಾನೆ. ಈ ಟ್ರಾಲರನ್ನು ಸೈಡಿಗೆ ನಿಲ್ಲಿಸ್ಬೇಕಾ ಅದು ಇಲ್ಲ. ಇವಾಗ ಆ ಕಡೆ ಜಾಮಾಗಿ ಟ್ರೈನ್ ಬಂದೈತೆ. ಸ್ವಲ್ಪ ಹೊತ್ತಿಗೆ ಕ್ಲಿಯರ್ ಆಗ್ಬೋದು ನೋಡಿ. ಆ ಕಡೆ ಎಲ್ಲ ರಾಂಗ್ ರೂಟ್ನಾಗ ಹೋಗಿರೋದು. ಅಲ್ಲಿ ಯಾರೂ ಹೋಗಿದ್ದಿಲ್ಲ. ಒಬ್ಬನೇ ತರಕಾರಿ ಹಸಿಮೆಣ್ಸಿಕಾಯಿ ಗಾಡಿ ಹೋಯ್ತು. ಮೇವತ್ತಿ ಲಾರಿ ಅವನಿಂದ ಎಲ್ಲ ಬಂದ್ಬಿಟ್ರು. ಹೆಂಗೆ ಗೊತ್ತಾಗ್ರು ಜನ, ಒಂದು ಕುರಿ ಬ್ಯಾ ಅಂತಂದರೆ ಎಲ್ಲ ಕುರಿ ಬ್ಯಾ ಅಂತ ಬಿಡ್ತವೆ. ಅವನು ಹಸಿಮೆಣ್ಸಿಕಾಯಿ ಟೈಮಿಂಗ್ ಲೋಡ್ ಆ ಕಡೆ ಬಂದ ರಾಂಗ್ ರೂಟ್ನಾಗ ಡೈವರ್ಷನ್ ತೂರಿ ಅವನಿಂದ ಇವರೆಲ್ಲ ಹೊಲ್ಟ್ಬಿಟ್ರು ನೋಡಿ. ನಾವಿನ್ನೇನು ಹೋಗೋದು ಮುಗೀತು ಅಲ್ಲಿ 12 ಗಂಟೆ. ಶಾತ್ನಗರ್ಗೆ ಹೋಗಿ ಊಟ ಮಾಡಿ ತಾಚಿ ಮಾಡೋದೆ. ಇಲ್ಲಿ ಡೈವರ್ಷನ್ ಐತೆ ಗುರು. ಈ ಕಡೆ ಬರ್ತಾಯಿದ್ದಾವೆ ಗಾಡಿಗಳು, ಅಂದರೆ ನೋಡ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಈ ಕಡೆ ಊಟರ್ದು ಕಾಣ್ತಿದ್ದಾರೆ. ಈ ಕಾರ್ನರಂತೂ ಹಿಂದೆ ಮುಂದೆ ನೋಡಲ್ಲ, ಹಂಗೆ ನುಗ್ಗಿಬಿಡ್ತಾರೆ ಗುರು. ಮಿರರ್ ನೋಡಲ್ಲ, ಏನಿಲ್ಲ. ಒಂಚೂರು ಹುಷಾರಾಗಿ ಹೋಗ್ಬೇಕು ಅವ್ರು ಇದ್ದಿದ್ದಾಗೆ. ಯಾಕಂದರೆ ನಮಗೆ ಭಾಳ ಅಯ್ಯೋಕ್ಕೆ ನನ್ನ ಮಗ ಇವನಿಗೆ ಬಸ್ ನನಗೆ ಭಾರಿ ಅರ್ಜೆಂಟ್ ಆಯ್ತು ನೋಡಿ. ಭಾರಿ ಅರ್ಜೆಂಟ್ ಆಯ್ತು ಬಸ್ ನನಗೆ. ಆರಿಸ್ಕೊಂಡು ಹೋಗ್ಬಿಟ್ಟು ಆ ಕಡೆ ಸೊನ್ನೆಗಳ ಸುಮ್ಮನೆ ಬನ್ನಿ ಹೋಟ್ಲ. ಅಲ್ಲಿ ಜಾಮ್ನಾಗ 1 ಗಂಟೆ ನಿಂತ್ಕೊಂಡದಕ್ಕೆ ಗಾಡಿ ಓಡಿಸೋ ಮೂಡೆ ಹೋಗ್ಬಿಡ್ತು. ಬಂದು ಡಾಬಾದಾಗ ಹಾಕಿದ್ವಿ. 12 ಗಂಟೆ ಆಯ್ತು. 2 ಗಾಡಿನೂ ಜೊತೆಗೆ ಹಾಕಿದ್ವಿ ನೋಡಿ. ಒಂದು 5 ಗಂಟೆಗೆ ಎದ್ದೋಗೋಣ ಅಂತೇಳಿ. ಇನ್ನೇನು ಇಲ್ಲಿಂದ ಹೋದ್ರೂ ಚೇಗುಂಟೆಗೆ ಹೋಗೋಷ್ಟೊತ್ತಿಗೆ ನಿದ್ದೆ ಬರ್ತದೆ. ಊಟ ಮಾಡಿದ್ರೆ ಪಕ್ಕ ನಿದ್ದೆ ನನಗೆ. ಇಲ್ಲಿಂದ 500 ಕಿಲೋಮೀಟ್ರ್ ಅದು. ಇನ್ನು ನಾಡ್ದ ನಾಳೆ ಖಾಲಿ ಆಗಲ್ಲ. ಇವತ್ತು ಹೊಡೆದ್ರೂ ನಾಳೆನೇ ಆಗಲ್ಲ, ನಾಡ್ದಾನೆ ಆಗೋದದು.
ಅದಕ್ಕೆ ಇಲ್ಲಿ ಹಾಕಿದ್ವಿ. ಒಟ್ಟು ಬಿಸ್ಲಾಗ ಓಡಿಸೋದು ಬೇಡ ಗಾಡಿ, ಓಡಿಸೋಣ. ಇಲ್ಲಿ 5 ಗಂಟೆಗೆ ಬಿಟ್ಟರೆ ಬಿಸ್ಲಾಗ ಅಷ್ಟೊತ್ತಿಗೆ ಆರ್ಮೂರ್ ಬಂಕಿಗೆ ಹೋಗ್ತೀವಿ. ಅಲ್ಲಿ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋದ್ರೆ ಅದು ಗುರು. 2 ಗಾಡಿಗೂ ರೈಟ್ ಸೈಡಿನ ಗ್ಲಾಸ್ ಹೋಗಿದಾವೆ ನೋಡಿ. ಇದು ಮೊನ್ನೆ ನಗರ ಹತ್ರ ಹೊಡೆದದ್ದು ಇವನಿಗೆ, ಇವಾಗ ಹಾಕ್ಸ್ಕೊ ಬಂದಾನೆ. ರೇಡಿಯಮ್ ಹಾಕ್ಸಿಲ್ಲ, ರೇಡಿಯಮ್ ಹಾಕ್ಸ್ಬೇಕು. 2 ಗಾಡಿಗೂ ರೈಟ್ ಸೈಡು ಗ್ಲಾಸ್ ಇಲ್ಲ. ಊಟ ಮಾಡಿ ಸಿಗದೆ ಬನ್ನಿ. ಹಾಂ 2 ಗಾಡಿನೂ ರೈಟ್ ಸೈಡ್ ಗ್ಲಾಸ್ ಹೋಗಿದ್ದಾವೆ. ಇವಾಗ ಊಟಕ್ಕೆ ಹೋಗೋಣ. ಊಟ ಮಾಡಿ ಪಾಚಿ ಮಾಡೋದೆ. ಊಟ ಮಾಡಿದ್ರೆ ನನ್ನ ಗಾಡಿ ಓಡಲ್ಲ ಗುರು. 50 ಕಿಲೋಮೀಟ್ರ್ ಓಡಿದರೆ ಹೆಚ್ಚಾಗ್ತದೆ. ಅದಕ್ಕೆ ನಾನು ಲೇಟಾಗಿ ಊಟ ಮಾಡೋದು. ಊಟ ಮಾಡಿದರೆ ಮಕ್ಕಂತೀನಿ ಅಷ್ಟೇ. ಬೇದ್ರೆ ನಾವು ಕಡಲೆಕಾಳು ಪಲ್ಯ ಕೇಳಿದರೆ ಹೆಸರು ಕಾಳು ಪಲ್ಯ ಕೊಟ್ಟಾನೆ. ಖಾರ ಹಾಕಿದ್ದಾನಂದರೆ ತಿನ್ನೋಕ್ಕಾಗ್ತಿಲ್ಲ, ಅಷ್ಟು ಖಾರ ಹಾಕ್ಬಿಟ್ಟಿದ್ದಾನೆ. ಸಿಕ್ಕಾಪಟ್ಲೆ ಖಾರ ಹಾಕಿದ್ದಾನೆ. ಹೇಳಿದ್ದೀನಿ ನಾನು ಖಾರ ಕಮ್ಮಿ ಹಾಕಂತೇಳಿ. ವೈಟ್ ರೈಸ್ ಕೊಡಂದ್ರೆ ಕೊಡಲ್ಲ ಅಂದ. ಅದಕ್ಕೆ ಜೀರಾ ಮಸಾಲ ಇದು ಜೀರಾ ರೈಸ್ ಮಾಡಿಕೊಡಂತ ಹೇಳಿದ್ದೀನಿ. ಫಸ್ಟಿಗೆ ಖಾರ ಕಾಣಲಿಲ್ಲ, ಇವಾಗ ಖಾರ ಕಾಣ್ತಿರೋದು ಬರೋ. ಬಾಯೆಲ್ಲ ಉರಿತೈತೆ, ಸುಮ್ಮನೆ ಕಣ್ಣೀರು ಬರ್ತಿದ್ದಾವೆ ನೋಡಿ ಖಾರಕ್ಕೆ. ಅಬ್ಬಾ, ಇನ್ನು ಹಂದಿ ಹೆಂಗೆ ಅಳ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ ನೀವು ಬೆಳಿಗ್ಗೆನೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಉದ್ದಾತ ಅನಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಶಾತ್ನಗರಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಬೆಳಗ್ಗೆ ಎದ್ದೋದಾಗ ಬೆಳಗ್ಗೆ ಮತ್ತೊಂದು ಬ್ಲಾಕಲ್ಲಿ ಸಿಗೋಣ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.